ಪಪ್ಪಾಗೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ರು ಹೇಗಿದ್ರಾ? ಎಲ್ರು ಆರಾಮಾಗಿದ್ರ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋಸ್ ಮಿಸ್ ಮಾಡದೆ ನೋಡ್ತಾ ಇರಿ, ಖಂಡಿತ ಆರಾಮಾಗಿರ್ತೀರಾ. ಕಾಮಿಡಿ ಎಲ್ಲ ಒಂದಿಷ್ಟು ಎಂಟರ್ಟೈನ್ಮೆಂಟ್ ನಿಮ್ಗೋಸ್ಕರ ಇದ್ದೇ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೆಸಾರ್ಟ್ ಸ್ಟೇ ಡೇ ಒಂದು ಏನೇನ್ ಮಾಡಿದ್ವಿ ಅಂತ ಹೇಳ್ತೀನಿ. ಸೀದಾ ಹೋಗಿದ್ದೆ, ಚೆಕ್ ಇನ್ ಮಾಡಿದ್ವಿ. ರೂಮ್ ತನಕ ನಮಗೆ ಈ ಗಾಡಿಯಲ್ಲಿ ಡ್ರಾಪ್ ಮಾಡಿದ್ವಿ. ಇದು ಒಳ್ಳೆ ಆಟ ಸಾಮಾನು ಇದ್ದಂಗಿದೆ, ಓಡಾಡಕ್ ಒಳ್ಳೆ ಚೆನ್ನಾಗಿದೆ. ಲಂಚ್ ರೆಡಿ ಇತ್ತು, ಸೊ ಡೈನಿಂಗ್ ಏರಿಯಾ ಹೋದ್ವಿ. ನನ್ನ ಮಗಳ ಎಕ್ಸೈಟ್ಮೆಂಟ್ ನೋಡಿ. ರೆಸಾರ್ಟ್ ಹೋಗ್ತೀವಿ ಅಂತ ಹೇಳ್ದಾಗಿಂದ ಇಷ್ಟೇ ಖುಷಿಯಾಗಿದ್ದಾಳೆ. ಅವಳ ಖುಷಿನೇ ನಮ್ ಖುಷಿ. ಇನ್ನು ನಮ್ ಪುಟಾಣಿ ಅಂತೂ ಹೊರಗೆಲ್ಲ ಬಂದ್ಬಿಟ್ಟಿದೀವಲ್ಲ ಅಂತ ಎಲ್ಲಾ ಕಡೆ ಫುಲ್ ದೊಡ್ಡ ದೊಡ್ಡ ಕಣ್ ಬಿಟ್ಕೊಂಡು ನೋಡ್ತಾ ಇದ್ರು. ಅಲ್ಲಿ ಇದ್ದಿದ್ದು ಎಷ್ಟೋ ಜನ ಪುಟಾಣಿ ನೋಡ್ಬಿಟ್ಟು ಎಷ್ಟು ಕ್ಯೂಟ್ ಆಗಿದೆ ಬೇಬಿ ಅಂತ ಬಂದು ಪುಟಾಣಿನ ಮಾತಾಡ್ಸ್ತಾ ಇದ್ರು. ನಾವು ಲಂಚ್ ಮಾಡ್ತಿರೋವಾಗ ಎಷ್ಟೋ ಜನ ಬಂದು ನಾವು ಎತ್ಕೊಂತೀವಿ, ನೀವು ಊಟ ಮಾಡಿ ಅಂತ ಬಂದು ಹೆಲ್ಪ್ ಮಾಡಿದ್ರು. ಪಾಪ ಗುರ್ತು ಪರಿಚಯ ಇಲ್ದಿರೋರು ಬಂದು ಈ ರೀತಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ಖುಷಿನೇ. ಬಟ್ ನಮ್ ಪುಟಾಣಿಗೆ ನಾವು ಪಕ್ಕದಲ್ಲಿದ್ರೆ ಮಾತ್ರ ಅವರು ಬೇರೆಯವ್ರ ಹತ್ರ ಹೋಗ್ತಾರೆ. ಇನ್ನು ಲಂಚಲ್ಲಿ ನನ್ನ ಮಗಳು ಫೇವ್ರೆಟ್ ಚೀಸ್ ಬಾಲ್ ಇಟ್ಟಿದ್ರು. ಅದನ್ನ ನೋಡಿ ನನಗೂ ನನ್ನ ಹಸ್ಬೆಂಡ್ಗೂ ಫುಲ್ ನಗು ಬಂತು. ಹೊರಡೋವಾಗ್ಲೇ ಕೇಳ್ತಾ ಇದ್ಲು, ಮಮ್ಮಿ ಚೀಸ್ ಬಾಲ್ ಇರುತ್ತಾ ಸ್ಟಾರ್ಟರ್ಸ್ ಅಲ್ಲಿ ಅಂತ. ಐ ವಾಸ್ ಲೈಕ್, ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಮೆನು ಅಂದೆ. ಬಟ್ ಆಫ್ಟರ್ ಕಮಿಂಗ್ ಹಿಯರ್ ಇಟ್ ವಾಸ್ ಸೋ ಸರ್ಪ್ರೈಸಿಂಗ್. ಅವಳ ಫೇವ್ರೆಟ್ ಡಿಶ್ ಇತ್ತು. ಅವಳ ಪ್ರಕಾರ ನಾವು ಅವಳಿಗೆ ಸರ್ಪ್ರೈಸ್ ಕೊಡೋಕೆ ಹೇಳಿ ಮಾಡಿಸಿದ್ವಿ ಅಂತ. ಸದ್ಯ ನಮ್ಗಂತೂ ಅವಳ ಫೇವ್ರೆಟ್ ಇದೆಯಲ್ಲ ಅಂತ ಸಮಾಧಾನ ಆಯ್ತು. ವೈಡ್ ವೆರೈಟಿ ಆಫ್ ಐಟಮ್ಸ್ ಇತ್ತು ಲಂಚ್ಗೆ, ವೆಜ್ ಅಂಡ್ ನಾನ್ ವೆಜ್ ಬೋತ್ ಆಬ್ವಿಯಸ್ಲಿ. ಸೊ ನಾವು ಪೀಸ್ಫುಲಿ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ. ರೂಮ್ಗೆ ಬಂದು ರಿಲ್ಯಾಕ್ಸ್ ಆದ್ವಿ. ಫರ್ದರ್ ಸ್ವಿಮ್ಮಿಂಗ್ ಪೂಲ್ ಆಕ್ಟಿವಿಟೀಸ್ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ನನ್ನ ಹಸ್ಬೆಂಡ್ಗಂತೂ ಪುಟಾಣಿ ಇದ್ರೆ ಬೇರೆಲ್ಲ ಹೋಗೋಕೆ ಮನ್ಸಿರಲ್ಲ. ಅವಳನ್ನ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ರು. ಬಿತ್ತು ಒಂದು ಪಪ್ಪಾಗೆ. ಮಗ ಇನ್ನೊಂದು. ಸ್ವಿಮ್ಮಿಂಗ್ ಅಂತಾರ, ಇದನ್ ಸ್ವಿಮ್ಮಿಂಗ್ ಅಂತಾರ. ಚಿನ್ನಮ್ಮ ಆ ಕಡೆ ಕಮ್ಮಿ. ಚಿನ್ನಮ್ಮ ಎಂಜಾಯ್. ಆಯ್ತಾಯ್ತು, ಸರಿ ಬಾ. ಭಯ ಪಡ್ಬಾರ್ದು, ಭಯ ಇದ್ರೆ ಬೇಡ. ಪೂಲ್ ಗಿಳಿಯೋಕೆ ನಮ್ ಶ್ರೀಶಾ ಒಂದು ಡ್ರಾಮಾ ಮಾಡ್ತಿದ್ಲಂದ್ರೆ ಅವ್ರಪ್ಪ ಬಿಡ್ತಾ ಇಲ್ಲ, ಅವಳು ಇಳಿತಾ ಇಲ್ಲ. ಫೈನಲಿ ಹೇಗೋ ಅವಳನ್ನ ಕನ್ವಿನ್ಸ್ ಮಾಡೇ ಬಿಟ್ರು. ಇವ್ರ ಡ್ರಾಮಾ ನೋಡಿ ನಮ್ ಪುಟಾಣಿಗೆ ಏನಾಗ್ತದೆ ಇಲ್ಲಿ ಅಂತಾನೆ ಅರ್ಥ ಆಗ್ತಿಲ್ಲ ಪಾಪ. ಆದ್ರೂ ಅವ್ರ ಆಟ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು. ಕಂಪ್ಲೀಟ್ ವಿಡಿಯೋ ಹಾಕಿದ್ರೆ ಫುಲ್ ಲೆಂತಿ ಆಗುತ್ತೆ, ಹಾಗಾಗಿ ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದಲ್ಲೂ ನಿಮ್ಗೋಸ್ಕರ ಒಂದಷ್ಟು ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ. ಸೊ ಪ್ಲೀಸ್ ಡೂ ವಾಚ್ ಕಂಪ್ಲೀಟ್ ವಿಡಿಯೋಸ್. ಲಡ್ಡು ಲಡ್ಡು